ಮುಂಗಾರು ಮಳೆ ಶುರುವಾದಾಗಿನಿಂದಲೂ ಕೂಡ ಹಂಗೋ ಹಿಂಗೋ ಒಟ್ಟಿನಲ್ಲಿ ಮಳೆ ಅಂತೂ ಬರ್ತಾನೆ ಇದೆ. ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಂತೂ ಎಡೆಬಿಡದೆ ಮಳೆ ಸುರಿತಾನೆ ಇರುವಂಥದ್ದು. ಆದರೆ ಇವತ್ತು ನಾಳೆ ರಾಜ್ಯದಲ್ಲಿ ಮಳೆ ಪ್ರಮಾಣ ಇಳಿಕೆ ಅಂತೆ. ಇಂದು 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. 31 ಜಿಲ್ಲೆಗಳ ಪೈಕಿ ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. ಅರ್ಧಕ್ಕರ್ಧ ಜಿಲ್ಲೆಗಳಿಗೆ. ಇನ್ನು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಟೋಟಲಿ 17 ಜಿಲ್ಲೆಗಳಿಗೆ. ಕರಾವಳಿ ಜಿಲ್ಲೆಗಳಿಗೆ ಯಾವುದೇ ಅಲರ್ಟ್ ಅನ್ನ ಘೋಷಣೆ ಮಾಡಿಲ್ಲ. ಅಲ್ಲಿ ಬಂದರೆ ಬರಬಹುದು ಮಳೆ, ಇಲ್ಲ ಅಂದರೆ ಇಲ್ಲ. ಆದರೆ ಯಾವುದೇ ಅಲರ್ಟ್ ಅಂತೂ ಘೋಷಣೆ ಮಾಡಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಆ ಭಾಗದ ಜನ ಇವತ್ತೊಂಚೂರು ನಿರಾಳರಾಗ್ಬೋದು. ಯಾಕೆಂದರೆ ಕಂಟಿನ್ಯೂಸ್ಲಿ ಮಳೆ ಸುರಿತಾ ಇದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲದಕ್ಕೂ ಕೂಡ ತೊಂದರೆ ಆಗೋದು. ಜನಜೀವನ ಒಂದು ರೀತಿಯಾಗಿ ಅಸ್ತವ್ಯಸ್ತದ ರೀತಿಯಲ್ಲಿ ಆಗ್ಬಿಟ್ಟಿತ್ತು ನಿರಂತರವಾಗಿ ಮಳೆ ಬಂದಂಥ ಕಾರಣ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ. ಇಂದು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಬಿರುಗಾಳಿ ಸಹಿತ ಮಳೆಗೆ ಉಳ್ತಾ ಇದೆ ಮರಗಳು. ಬೆಟ್ಟದ ಅಕ್ಕಪಕ್ಕ ಇರುವಂಥ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕೊಡಗು ಜಿಲ್ಲೆಯಾದ್ಯಂತ ಶಾಲೆ ಮತ್ತು ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಾರಾಯಣಪುರದ ಬಸವಸಾಗರ ಡ್ಯಾಂಗೆ ಹೆಚ್ಚಾಗಿರುವಂಥದ್ದು ಒಳಹರಿವು. ಡ್ಯಾಂಗೆ ಬರುವಂಥ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಬಸವಸಾಗರ ಡ್ಯಾಂಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿರುವಂಥ ಜಲಾಶಯ ಇದು. ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತದೆ. ಬ್ಯಾಲೆನ್ಸ್ ಮಾಡಬೇಕಲ್ಲ. ಒಳಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಹೊರಹರಿವಿನ ಪ್ರಮಾಣ ಕೂಡ ಜಾಸ್ತಿ ಮಾಡಲಾಗ್ತದೆ. ಕೃಷ್ಣಾ ನದಿಗೆ 1,45,750 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ನೀರು. ಹತ್ತತ್ರ 14 TMC ನೀರನ್ನು ಬಿಟ್ಟಂತಾಗಿದೆ ಒಂದೇ ಸಲ. 14 TMC ಲೆಕ್ಕ ಹಾಕಲಿ. ಕೆಲವೊಂದು ಜಲಾಶಯಗಳ ಕೆಪಾಸಿಟಿನೇ ಅಷ್ಟಿರುತ್ತೆ. 14 TMC, 15 TMC. ಇಲ್ಲಿ ಒಂದೇ ಸಲ ಆ ಒಂದು ಜಲಾಶಯದ ಕಂಪ್ಲೀಟ್ ನೀರನ್ನೇ ಬಿಟ್ಟಂಗೆ ಆಗ್ಬಿಟ್ಟಿರುವಂಥದ್ದು. ಕೃಷ್ಣಾ ನದಿಗೆ 1,45,750 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ನ 30 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿಗೆ ಹೆಚ್ಚಿನ ನೀರು ಬಿಡುಗಡೆ ಆದಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಹೆಚ್ಚಾಗಿದೆ ಆತಂಕ. ಸದ್ಯ ಡ್ಯಾಮ್ಗೆ 1,40,000 ಕ್ಯೂಸೆಕ್ನಷ್ಟು ಒಳಹರಿವಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತದೆ. ಒಳಹರಿವಿನಷ್ಟೇ ನೀರನ್ನು ನದಿಗೆ ಬಿಡಲಾಗ್ತದೆ. ಎಷ್ಟು ಇನ್ಫ್ಲೋ ಇದೆ ಅಷ್ಟೇ ಪ್ರಮಾಣದಲ್ಲಿ ಔಟ್ಫ್ಲೋ ಮಾಡಲಾಗ್ತಾ ಇದೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆಗೆ 2 ಮನೆಗಳ ಗೋಡೆ ಕುಸಿತ ಆಗಿದೆ. ಚಳಗೇರಿ ಮಾಳನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಚಳಗೇರಿ ಗ್ರಾಮದ ಜಗದೀಶ್ ದೋಳಿಹೊಳೆ ಎಂಬುವರ ಮನೆ, ಮಾಳನಾಯಕನಹಳ್ಳಿಯಲ್ಲಿ ನಾಗಪ್ಪ ರಡ್ಡೇರ್ ಎಂಬುವರಿಗೆ ಸೇರಿದ ಮತ್ತೊಂದು ಮನೆ. ಮನೆಯ ಗೋಡೆ ಕುಸಿತದಿಂದ ಮನೆಯಲ್ಲಿ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ.